ನಡೀರಮ್ಮ ಬೇಗ ಬೇಗ ಎಷ್ಟೊತ್ತು ಏನ್ ಒಳ್ಳೆ ಇರುವೆ ನೆಡ್ದಂಗೆ ನಡ್ಕೊಂಡು ಹೋಗ್ತಾ ಇದೀರಲ್ಲ ನಡೀರಿ ಬೇಗ ಟೈಮ್ ಆಗುತ್ತೆ ನಮ್ಗೆ ನಿಮ್ದೊಂದೇ ಅಲ್ಲ ಇನ್ನೂ ಲಾವಣ್ಯ ಎಲ್ಲಿದ್ದಾಳೆ ಅಂತ ನೀವು ತೋರಿಸ್ಬೇಕು ತಾನೆ ಎಲ್ಲಿ ಬಚ್ಚಿಟ್ಟಿದ್ದೀರಾ ಮೇಡಮ್ ಅದೇ ಅವನು ಸೀನಾ ಅಂತ ಅವನ ಹೆಸರು. ಅವನೊಂದು ಸ್ವಲ್ಪ ಪರಿಚಯ ನಾವು ಕಾಲೇಜಲ್ಲಿದ್ದಾಗ. ಅವನೇ ಎಲ್ಲೋ ಅವನ ಹಳೆ ಬಂಗ್ಲೆ ಐತೆ ಅಲ್ಲಿ ಇಟ್ಕೊಂತೀವಿ ಅಂತ ಹೇಳಿದ್ರು. ಫೋನ್ ಮಾಡಿದ್ರೆ ಹೇಳ್ತಾರೆ. ಆಯ್ತಾಯ್ತು ನಡೀರಿ ಬೇಗ ಅವ್ರೆಲ್ಲಿದ್ದಾರೆ ಅಂತನ ತೋರಿಸ್ಬೇಕು ನೀವು ನೋಡಿದೀರಾ ಅವ್ರನ್ನೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತನ ಅದು ಒಂದ್ಸಲ ನೋಡಿದ್ವಿ ಮೇಡಮ್. ಆ ಬಿಲ್ಡಿಂಗ ತುಂಬ ಹಳೇದು, ಎಲ್ಲೋ ದೂರದಲ್ಲೈತೆ, ಸ್ವಲ್ಪ ಹೊರಗೆ ಊರು ಬಿಟ್ಟು ಆಚೆ ಐತೆ. ತೋರಿಸ್ತೀವಿ ಬನ್ನಿ. ನಮ್ಮನ್ನು ಬಿಟ್ಬಿಡ್ತೀರ ತಾನೇ ತೋರಿಸಿದ್ರೆ? ಹಾಂ ಬಿಡ್ತೀವಿ ನಡೀರಿ ಬೇಗ ತೋರಿಸ್ರಿ. ಸರಿ ಸರ್ ಆಯಿತು ತೋರಿಸ್ತೀವಿ. ಅಮ್ಮ ಸೀಮಾ ಏನೈತೆ? ಯಾಕೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದ್ರು ನಿಮ್ಮನ್ನ? ಏನು ಮಾಡಿದ್ರಿ? ಸರ್ ಮೇಡಮರೇ, ನನ್ನ ಮಗಳು ಇವಳು ರೀಮಾ, ಏನು ಮಾಡಿದ್ಲು ಇವಳು? ಯಾಕೆ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ ಅಂದ್ರೆ ಲಾವಣ್ಯ ಅನ್ನೋರು ಕಿಡ್ನಾಪ್ ಆಗಿದ್ರಲ್ಲ, ಈ ಸೀಮಾ ಅನ್ನೋರು ಅವರ ಅತ್ತಿಗೆ ಅಣ್ಣನ ಹೆಂಡತಿ. ಆ ಕಿಡ್ನಾಪ್ ಮಾಡಿರೋದು ಇವರಿಬ್ರೇನೆ, ಮಾಡ್ಸಿರೋದು ಇವರಿಬ್ರು. ಹೌದಾ? ಏಯ್ ರೀಮಾ, ಏನೇ ಹೇಳ್ತಾ ಇದ್ದಾರೆ ಈ ಮೇಡಮು? ನಿಜನೇನೆ ನೀವು ಕಿಡ್ನಾಪ್ ಮಾಡಿಸಿದ್ರಾ? ಅಯ್ಯೋ ಏನೇ ನೀನು? ಅಲ್ಲ ನೀವಿಬ್ರು ಇಂಥ ಕೆಲಸ ಮಾಡಿದ್ರ ಅಂದ್ರೆ ನಂಬಕ್ಕೆ ಆಗಲ್ವಲ್ಲ. ಏನ್ ಮೇಡಮ್ ಅವರೇ, ನಿಜನಾ ನೀವು ಹೇಳ್ತಾ ಇರೋದು? ಹೌದಮ್ಮ ನಿಜಾನೇ, ಸಾಕ್ಷಿ ಸಮೇತ ಎಲ್ಲ ಪ್ರೂವ್ ಆಗಿದೆ. ಅದಕ್ಕೆ ನೀವು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಅಯ್ಯೋ 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 ಮನೆಯಾಳಿ, ನಾವು ಮದುವೆ ಮಾಡಿ ಕಳಿಸ್ತಿದ್ವಲ್ಲೇ ಈ ಸೀಮನ್ ಜೊತೆ ಸೇರ್ಬೇಡ ಅಂತ ಹೇಳಿದ್ದೆ ತಾನೆ. ಮತ್ತೆ ಇವ್ರ ಜೊತೆ ಸೇರ್ಕೊಂಡು ಎಂತ ಕೆಲಸ ಮಾಡಿದ್ಯೆ? ಅವ್ಳಿಗೆ ಎಷ್ಟಕ್ಕೆ ಒಳ್ಳೆ ಕೆಲಸ ಮಾಡಿದ್ಲು. ಇಲ್ಲೇ ಒಳ್ಳೆ ಹುಡುಗನ್ನೇ ತೋರಿಸಿದ್ಲು, ಮದುವೆ ಮಾಡಿ ಕಳಿಸ್ತಿದ್ವಲ್ಲೇ ಇನ್ನೊಂದು ತಿಂಗಳು. ಅಷ್ಟೊಳಗೆ ಇಂಥ ಕೆಲಸ ಮಾಡ್ಕೊಂಡು ಸ್ಟೇಷನಿಗೆ ಹೋಗಂಗಾಯ್ತಲ್ಲೇ ಮನೆಯಾಳಿ. ಅಮ್ಮ ನನಗೆ ಭಯ ಆಗ್ತಿದೆ ಕಣಮ್ಮ. ಈ ಸೀಮನೆ ಹೇಳಿದ್ದು ಎಲ್ಲ ಹಿಂಗ್ ಮಾಡಿದ್ರೆ ನಮ್ಮ ಮದುವೆ ಆಗಲ್ಲ ಅಂತನ. ನೀನೇ ತಾನೆ ಅವನು ಯಾರೋ ಅವರ ಅತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದೆ ತಾನೆ. ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಇವಳಿಂದಾನೆ ಎಲ್ಲ ಆಗಿದ್ದು ಅಂತನ ನಾನು ಇವಳನ್ನು ಪ್ಲಾನ್ ಮಾಡಿದ್ವಿ ಅಷ್ಟೇನೆ. ಸಿಗಾಕೊಳ್ಳಲ್ಲ ಅನ್ಕೊಂಡಿದ್ವಿ. ಆದ್ರೆ ಫೋನ್ ನಂಬರ್ ಎಲ್ಲ ತಗೊಂಡವರು ಟ್ರ್ಯಾಕ್ ಮಾಡ್ಯಾರೆ ಪೊಲೀಸ್ನವರು. ಅಮ್ಮ ನನ್ ಬಿಡಿಸ್ಕೊಂಡು ಹೋಗಮ್ಮ, ನನಗೆ ಭಯ ಆಗ್ತೈತೆ. ಭಯವಾಗುತ್ತಂತೆ? ಭಯ ಮೊದ್ಲೇ ಇರ್ಬೇಕಾಗಿತ್ತು ಕಣಿ. ಇಂಥ ಕೆಲಸ ಮಾಡಕ್ಕೂ ಮೊದ್ಲು ಎಲ್ಲೇ ಬಚ್ಚಿಟ್ಟಿದ್ರ ಅವಳನ್ನ? ಮೊದ್ಲು ಅವಳನ್ನ ಕರ್ಕೊಂಬರ್ರಿ ಲಾವಣ್ಣಿನ. ಇನ್ಸ್ಪೆಕ್ಟ್ರೆ, ಇವ್ರನ್ನ ಇಬ್ರು ಬಿಡ್ಬೇಡ್ರಿ, ಬೆಂಡೆತ್ರಿ ಕರ್ಕೊಂಡೋಗ್ರಿ. ಇನ್ನೊಂದ್ಸಲ ಇಂಥ ಅಲ್ಕ ಕೆಲಸ ಮಾಡಬಾರ್ದು. ಕರ್ಕೊಂಬ ನೀನು ಹೋಗು ಜೈಲಿಂದ. ಬಂದ ಮೇಲೆ ಬಂದ ತಕ್ಷಣನೇ ಆಗ ಲಾವಣ್ಯ ಅತ್ತೆನ ಮಗನ ಜೊತೆಗೆ ಮದ್ವೆ ಮಾಡಿ ಸಾಗಾಕ್ತಿವಿ ನಿನ್ನ. ನಿನ್ನ ಮನೇಲಿ ಇಟ್ಕೊಂಡಷ್ಟು ಡೇಂಜರು ನಮಗೆ. ಈ ಸೀಮನ್ಗೂ ಅಷ್ಟೇ, ಅವ್ರ ಅಪ್ಪಗೂ ಅವ್ರ ಅಣ್ಣಗೂ ಹೇಳ್ತೀನಿ ಇರು. ಆದಷ್ಟು ಬೇಗ ಅವಳನ್ನ ಜೈಲಿಂದ ಬಿಡಿಸ್ಕೊಂಬಂದು ಮದುವೆ ಮಾಡಿ ಕಳಿಸ್ರಿ. ನಿಮ್ಮ ಮರ್ಯಾದಿನೂ ತೆಗಿತಾಳೆ. ನನ್ನ ಮಗಳ ಜೊತೆ ಸೇರ್ಕೊಂಡು ಇಲ್ಲದೆಲ್ಲನ ಆಟ ಆಡಿ ಅಂತಾನ. ಅಯ್ಯೋ ಆಂಟಿ, ನಾನೇನು ಮಾಡಿದೆ? ನಾನು ಯಾಕೆ ಹಂಗಂತ ಇದ್ದೀರಾ? ನಾನೇ ಈಗ ಪೊಲೀಸ್ ಸ್ಟೇಷನಲ್ಲಿ ಅಲ್ಲ ಪೊಲೀಸ್ನವ್ರ ಹತ್ರ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೀವು ಈ ಟೈಮಲ್ಲಿ ಈ ಥರ ಹೇಳ್ಬೋದಾ ಆಂಟಿ? ಅಲ್ಲ ನಮಗೆ ಒಂದು ಸ್ವಲ್ಪ ಸಮಾಧಾನ ಮಾತು ಹೇಳೋದು ಬಿಟ್ಟು ಈ ಥರ ನೀವು ಬೈತಾ ಇದ್ದೀರಲ್ಲ ಆಂಟಿ. ಅಲ್ಲ ದುಃಖದಲ್ಲಿರೋರಿಗೆ ಇನ್ನಷ್ಟು ದುಃಖ ಕೊಡ್ತಿರಲ್ಲ ಆಂಟಿ. ನಿಮ್ಮ ಮಗಳು ರೀಮಾ ಪಾಪ ಒಳ್ಳೆಯವಳು, ಅವಳಿಗೂ ಇಂಥ ಕೆಲಸ ಆಯಿತು. ನಾನು ಈ ಥರ ನಮ್ಮ ಬುಡಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದ್ಕೊಂಡಿರ್ಲಿಲ್ವಂತೆ. ಬಿಡ್ತಾರೇನೆ? ಕಿಡ್ನಾಪ್ ಮಾಡಿದೆ ಕಂಡಿಡ್ದೆ ಹೇಳ್ತಾರೆ ಅದಕ್ಕೆ ಮತ್ತೀಗ ಪೊಲೀಸ್ನವರು ಅಂತಾನ ಅವ್ರನ್ನ ಗೌರ್ಮೆಂಟಿಂದ ನೇಮಕ ಮಾಡಿ ಇಕ್ಕಿರೋದು. ನಿನ್ನಂತ ಕಳ್ಳರು ಸೊಡ್ರನ್ನೆಲ್ಲನ ಹಿಡ್ದು ಒಳಕ್ಕೆ ಹಾಕಕ್ಕೆ. ಬುಡಕ್ ಬರುತ್ತೆ ಅಂತ ಇವಳಿಗೆ ಗೊತ್ತಿರ್ಲಿಲ್ವಂತೆ. ಇನ್ನೇನೇ ಗೊತ್ತೈತೆ? ಏನಕ್ಕೆ ಓದಿದ್ರ ನೀವಿಬ್ರು? ಇಂಜಿನಿಯರಿಂಗ್ ಮಾಡಿದಿರಲ್ಲ, ಏನು ಸಗಣಿ ತಿಂತಿದ್ರ ಅಲ್ಲಿ? ಇಂಥದ್ದೆಲ್ಲ ಮಾಡಬಾರ್ದು, ಕಾನೂನ ಕೈಗೆತ್ಕೋಬಾರ್ದು ಅಂತ ಗೊತ್ತಾಗಲ್ವಾ ನಿಮಗೆ? ನೀವೇನು ಸಣ್ಣ ಹುಡುಗರ? ಇನ್ನ ಗೊತ್ತಿರ್ಲಿಲ್ವಂತೆ. ಏನಾದ್ರೂ ನಿಮ್ಮನ್ನ ಕಂಡಿಡಿದು ಎಳ್ಕೊಂಡು ಹೋಗಿದ್ರೆ ಇನ್ನು ಅದೇನೇನು ಅನಾಹುತ ಮಾಡ್ತಿದ್ರೋ ಏನೋ. ಅಯ್ಯೋ ಯಾಕಮ್ಮ ಹಿಂಗ್ ಬೈತಾ ಇದೀಯಾ? ಬೈದೆ ಇನ್ನೇನು ಕಪಾಳಕ್ಕೆ ಬಾರಿಸ್ಬೇಕು ಅನ್ನಿಸ್ತೈತಿ ನಿನ್ನ. ತೆಗೆದು ಬಾರಿಸ್ಬಿಡ್ತೀನಿ ನೋಡು. ಹೋಗ್ರೆ ಸುಮ್ಮನ. ಬಿಡ್ಬೇಡ್ರಿ ಇವಳಿಗೆ. ಸರಿಯಾಗಿ ಬೆಂಡೆ ಹತ್ರ ಹೇಳ್ತೀನಿ, ಇಂಥ ಕೆಲಸ ಮಾಡಬಾರ್ದು. ಹೆಣ್ಮಕ್ಳಾಗಿ ಇಂಥದ್ದೆಲ್ಲ ಮಾಡ್ತೀರಾ ಅಂತಂದ್ರೆ ಏನಂಬ ಮಾತು? ನಿಮಗೆ ಯಾರ್ದಾದ್ರೂ ಭಯನೇ ಐತೇನ್ರಿ? ಆಯ್ತೇನಮ್ಮ ನಿಮ್ದು ಬೈದಿದ್ದು. ರೀ ನಡೀರಿ, ಕರ್ಕೊಂಡು ನಡಿಯಮ್ಮ, ನಡಿ ಜಲ್ದ. ಕರ್ಕೊಂಡೋಗ್ರಿ ಇನ್ಸ್ಪೆಕ್ಟ್ರೆ, ಕರ್ಕೊಂಡೋಗ್ರಿ. ಏನು ಹುಡುಗಿರೋ ಏನು? ಅಯ್ಯೋ ಈಗ ಏನು ಮಾಡೋದಪ್ಪ? ಅಲ್ಲ ಇಂಥ ಕೆಲಸ ಮಾಡ್ಯವಳಲ್ಲ ಇವಳು. ಆ ಸೀಮನ್ ಜೊತೆ ಸೇರ್ಕೊಂಡು ಏನು ಹೇಳಬೇಕು ಈಗ? ಏನಪ್ಪ ಮಾಡೋದು? ನಮ್ಮ ಸಂಬಂಧಿಕರೆಲ್ಲ ಹಾಡ್ಕೊಂತಾರಲ್ಲಪ್ಪ, ನಿಮ್ಮ ಮಗಳು ಹಿಂಗೆ ಹೋಗೋಳಂತ ಇಂಜಿನಿಯರಿಂಗ್ ಮಾಡಿ ಅಂತಾನ. ಅಯ್ಯೋ ಇಂಜಿನಿಯರಿಂಗ್ ನನಗೆ ಫೇಲ್ ಆದ್ಲು. ಪಾಸಾದ್ರೂ ಆಗಿದೆ, ಕೆಲಸಕ್ಕಾದ್ರೂ ಕಳಿಸ್ಬೋದಾಗಿತ್ತು. ಅದು ಆಗಲಿಲ್ಲ. ದುಡ್ಡೊಂದು ದಂಡ. ಮೊದಲು ಇವಳನ್ನ ಮದುವೆ ಮಾಡಿ ತೊಲಗಿಸ್ಬೇಕು. ಈಗ ಅವ್ರು ಯಾರು ರೌಡಿಗಳು ಕಿಡ್ನಾಪ್ ಮಾಡಿರೋರು ಅವ್ರು ಎಲ್ಲಿ ಆ ಹುಡುಗಿನ ಬಚ್ಚಿಟ್ಟಿದ್ದಾರೆ ಅಂತೇಳಿ ತೋರಿಸ್ಬೇಕು ನೀವು. ಎಲ್ಲಮ್ಮ ಯಾವ ಕಡೆ ಹೋಗ್ಬೇಕು? ಈ ಕಡೆನೇ ಸರ್, ಈ ಕಡೆ ಹಿರಿಯೂರು ಸೈಡು.
ಓ ಈ ಕಡೆನಾ? ಸರಿ ಸರಿ ಆಯ್ತು, ನಡೀರಿ ಹತ್ರಿ ಹತ್ರಿ ನಡೀರಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಮ್ಮ? ಹತ್ ನಡೀರಿ ಬೇಗ, ಟೈಮ್ ಆಗುತ್ತೆ ನಮ್ಗೆ. ಅಯ್ಯೋ ಸೀಮಾ, ಸೀಮಾ ನಿಂತ್ಕೊಳೆ ನಿಂತ್ಕೊಳೆ. ಅಯ್ಯೋ ಅಮ್ಮ ಅಮ್ಮ ಬಾರಮ್ಮ. ಏನೇ ಆಯ್ತು, ಏನೇ ಮಾಡ್ಕೊಂಡೆ? ಅಯ್ಯೋ ನಾನು ಊರಿಗೆ ಹೋಗಿ ಬರೋವಷ್ಟರಲ್ಲಿ ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ, ಯಾಕೆ ಹಿಂಗ್ ಮಾಡಿದೆ? ಹಾ, ನಿನ್ಗೆ ಯಾಕೆ ಬೇಕಾಗಿತ್ತು? ಅವಳು ಸುದ್ದಿ ಸುಮ್ಮನಿದ್ದಿದ್ರೆ ಆಗ್ತಿರ್ಲಿಲ್ವೇ? ನಾನು ಬಂದ ತಕ್ಷಣ ನಿಮ್ಮ ಅಣ್ಣಯ್ಯ ನಿಮ್ಮಪ್ಪ ಎಲ್ಲನ ಹೇಳಿದ್ರು, ಅದಕ್ಕೆ ಕರ್ಕೊಂಡೋದ್ರು ಹೇಳ್ಕೊಂಡೋದ್ರು ಅಲ್ಲೇನೆ ಅಂತಂದ್ರು. ನಾನು ಓಡಲೇ ಬಂದೆ. ಹೆಂಗೋ ಸದ್ಯ ಇಲ್ಲೇ ಇದ್ದೀರಲ್ಲ, ಯಾಕೆ ಹಿಂಗೆಲ್ಲ ಮಾಡಕ್ ಹೋದೆ? ಹಾ, ಅವಳಿಗೆ ಯಾಕೆ, ಅವಳ ಮೇಲೆ ಯಾಕೆ ನಿನಗೆ ದ್ವೇಷ? ಹಾ, ಯಾಕೆ ಹಿಂಗ್ ಮಾಡಿದೆ? ಯಾಕೆ ಕಿಡ್ನಾಪ್ ಮಾಡಿಸ್ದೆ? ಯಾಕೆ ಅಂದ್ರೆ ಅವಳು ಬಂದಾಗಿಂದ ನನ್ನ ಟಾರ್ಗೆಟ್ ಮಾಡಿ ಇದು ಮಾಡ್ತಿದ್ಲು. ಅದು ಇದು ಅಂತ ಹೇಳಿ ಅಣ್ಣ ಇಂತಾಗೂ ಅಪ್ಪ ಇಂತಾಗೂ ಬಯಸ್ತಿದ್ಲು. ಅದಕ್ಕೆ ಅದು ಅಲ್ದೇನೆ ಅವ್ನು ಯಾವನ ಸೊಳ್ಳೆ ಇದ್ದಂಗೆ ಇದನ್ನಲ್ಲ ವಾಸು, ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಾನ ಅಲ್ಲೇ ಪ್ಲಾನ್ ಮಾಡ್ಕೊಂಡಿದ್ಲು. ಈ ರೀಮನ್ಗೆ ಅವ್ರು ಯಾರೋ ಅತ್ತೆ ಮಗ, ಅವಳು ಮದುವೆ ಆಗ್ಬೇಕಾಗಿರೋ ಹುಡುಗನ ಜೊತೆ ಮದುವೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ಲು. ಅವ್ರ ಅಮ್ಮನೂ ಒಪ್ಕೊಂಡಿದ್ರು. ಅದಕ್ಕೆ ನಮಗೆ ಇವಳಿಂದ ಹಿಂಸೆ ಆಗಿತ್ತು. ಇವಳಿಗೆ ಹೆಂಗಾದ್ರೂ ಮಾಡಿ ಗತಿ ಕಾಣಿಸ್ಬೇಕು ಅಂತ ಪ್ಲಾನ್ ಮಾಡಿ ಹಿಂಗೆಲ್ಲ ಮಾಡಿದ್ವಿ. ನಾವು ಮಾಡಿದ್ದೇನು ತಪ್ಪೇನಮ್ಮ? ಅವಳು ಯಾಕೆ ನಮ್ಮ ಜೀವನದಲ್ಲಿ ಆಟ ಆಡಬೇಕಾಗಿತ್ತು? ಅವಳು ಯಾರು ನಮ್ಮ ಮದುವೆ ಮಾಡೋಕ್ಕೆ ಹೇಳು? ಹಾಂ, ನೀನಿಲ್ವಾ, ಅಪ್ಪ ಇಲ್ವಾ? ಅವ್ರು ನೋಡಿ ಮದುವೆ ಮಾಡ್ತಾರೆ. ಅವಳು ಯಾರು? ನೆನ್ನೆ ಮನೆ ಬಂದಿರೋಳು ನಮ್ಮ ಮದುವೆ ಮಾಡೋಕ್ಕೆ ಅವಳು ಯಾರು ಅಂತ? ಹಾಂ, ಹೌದು ಆಂಟಿ, ನನಗೂ ತುಂಬಾ ಬೇಜಾರಾಯ್ತು. ನನ್ನ ಮದುವೆ ಮಾಡೋಕ್ಕೋಸ್ಕರ ಅವ್ರ ಅತ್ತೆ ಮಗನ ಕರ್ಕೊಂಡ್ ಬಂದಿದ್ದಾಳಲ್ಲ, ಅವಳು ಮದುವೆ ಆಗ್ಬೇಕಾಗಿರೋ ಹುಡುಗನ್ನ ನಾನ್ ಮದುವೆ ಆಗ್ಬೇಕಂತೆ. ನೋಡಿ ಯಾವ ತರ ಪ್ಲಾನ್ ಮಾಡಿದ್ದಾಳೆ. ಇದು ಸರಿನಾ? ನೀವೇ ಹೇಳಿ. ಹಿಂಗೆಲ್ಲ ಮಾಡೋದು ತಪ್ಪು ತಾನೆ? ಇದೆಲ್ಲ ತಪ್ಪೇ ಕಣೆ. ಆದ್ರೆ ನಾನು ಆ ಮದುವೆಗೆ ಒಪ್ತಿಲ್ಲ ಕಣೆ ಸೀಮಾ. ನಿನ್ನಂತೂ ಆ ಹುಡುಗನ ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ. ದೊಡ್ಡ ಸಾಹುಕಾರರಿಗೆ ಶ್ರೀಮಂತ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನನ್ನ ಆಸೆ ಇದ್ದಿದ್ದು. ಆದ್ರೆ ನೀನ್ ಯಾಕೆ ಈ ತರ ನಿರ್ಧಾರ ತಗೊಳಕ್ ಹೋದೆ? ಅವಳು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಮದುವೆ? ನಾನಿಲ್ವಾ ನಿನ್ ಪರವಾಗಿ? ಹೇ ರೀಮಾ, ನಿಮ್ಮ ಅಮ್ಮಗೂ ನಾನು ಹೇಳ್ತೀನಿ, ಅವ್ನು ಯಾರು? ಅವ್ರ ಅತ್ತೆ ಮಗನ ಮದುವೆ ಮಾಡ್ಕೊಡ್ಬೇಡ ಅವನಿಗೆ ಅಂತಾನ. ನೀವು ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಈಗ ಅವಳು ಎಲ್ಲಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನು ಆಗಿಲ್ಲ ತಾನೆ? ಗೊತ್ತಿಲ್ಲಮ್ಮ. ಅವರು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ, ಫೋನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಅವ್ರು ಇರೋ ತಕ್ಕನೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಲಾವಣ್ಯನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿರೋ ಜಾಗನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪೊಲೀಸ್ನವ್ರನ್ನ. ಅಮ್ಮ, ನನ್ನ ಜೈಲಿಗೆ ಹಾಕ್ತಾರೆ ಕಣಮ್ಮ. ನಾನು ಹೆಂಗಾದ್ರೂ ಮಾಡಿ ಜಲ್ದಿ ಬಿಡಿಸ್ಕೊಂಬರಮ್ಮ. ಅಪ್ಪ ಇನ್ನು ಅಮ್ಮಯ್ಯ ಅಣ್ಣ ಇನ್ನೂ ನನ್ನಂತೂ ಒಂದು ಸ್ವಲ್ಪನೂ ಸಮಾಧಾನ ಮಾಡಲಿಲ್ಲ. ಬಾಯಿಗೆ ಬಂದಂಗೆ ಬೈದು ಅಣ್ಣ ಅಂತ ಒಂದೇಟು ಹೊಡೆದೇ ಬಿಟ್ಟ ಕೆನ್ನೆಗೆ. ಆಯ್ತೇನ್ರಿ ನಿಮ್ದು ಗೋಳಾಟ? ರೀ ರಾಧವ್ರೆ, ಬೇಗ ಕರ್ಕೊಂಬನ್ನಿ ಅವ್ರನ್ನ. ನೀವೇನೇ ಮಾತಾಡದಿದ್ರು ಸ್ಟೇಷನ್ಗೆ ಬಂದು ಮಾತಾಡಿರಂತೆ. ಈಗ ಹೋಗಿ ಡಿಸ್ಟರ್ಬ್ ಮಾಡಬೇಡಿ. ನಾವು ಬೇಗ ಹೋಗಿ ಅಲಾವಣಿ ಎಲ್ಲಿದ್ದಾರೆ ಅಂತ ಹೇಳಿ ಕಂಡಿಡಿಬೇಕು. ತಡ ಮಾಡದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಆಮೇಲೆ ಇನ್ನೂ ಜಾಸ್ತಿ ಶಿಕ್ಷೆ ಆಗುತ್ತೆ ಇವ್ರಿಗೆ. ಹಂಗೇನಾದ್ರೂ ಆದ್ರೆ ಕೊಲೆ ಕೇಸ್ ಆಗ್ಬಿಡುತ್ತೆ, ಈ ಕಿಡ್ನಾಪ್ ಕೇಸ್ ಆಗ್ಬಿಟ್ಟು. ಹಂಗಾಗದ್ ಬೇಡ ಮೇಡಮ್ ಅವರೇ, ಬೇಗ ಹೋಗಿ ತೋರಿಸ್ರೆ. ಅವಳಿಗೇನು ಆಗಿರಲ್ಲ. ಹೋಗಿ ಜಲ್ದಿ ಕರ್ಕೊಂಬರೋಗ್ರಿ, ಹೋಗ್ರಿ. ಸೀಮಾ, ಅಳಬೇಡ, ಸುಮ್ಮನಿರು, ಸಮಾಧಾನ ಮಾಡ್ಕೊ. ಹೋಗು, ಅವಳು ಎಲ್ಲಿದ್ದಾಳೆ ಅಂತ ತೋರಿಸು. ಆಮೇಲೆ ನೀನು ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಬರೋ ವ್ಯವಸ್ಥೆ ಮಾಡ್ತೀನಿ. ರೀಮಾ, ನೀನು ಅಳಬೇಡ, ನಮ್ಮ ಸೀಮನ್ನ ಸಮಾಧಾನ ಮಾಡು, ಆಯ್ತಾ? ಸರಿ ಆಂಟಿ, ಆಯ್ತು. ನಮ್ಮ ಅಮ್ಮನಿಗೂ ಹೇಳಿ, ನಮ್ಮ ಅಣ್ಣನಿಗೂ ಹೇಳಿ, ಆದಷ್ಟು ಬೇಗ ನನ್ನ ಬಿಡಿಸ್ಕೊಂಡು ಹೋಗಕ್ಕೆ. ನಡೀರಮ್ಮ, ಬೇಗ, ಟೈಮ್ ಆಯ್ತು. ಲಾವಣಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ, ನೀವೇ ಜವಾಬ್ದಾರಿ ಆಗ್ತೀರಾ ನೋಡಿ. ಇಲ್ಲೇ ಕತ್ಕೊಂಡು ಕುತ್ಕೊಂಡಿದ್ರೆ ಅವ್ರೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಆ ರೌಡಿಗಳು. ಇಲ್ಲ ಇಲ್ಲ ಮೇಡಮ್ ಅವರೇ, ಅವ್ರಿಗೇನೂ ಆಗಿರಲ್ಲ. ನಡೀರಿ, ಹೋಗೋಣ, ಬರ್ತೀವಿ, ತೋರಿಸ್ತೀವಿ ಅವ್ರು ಎಲ್ಲಿದ್ದಾರೆ, ಎಲ್ಲಿ ಆ ಜಾಗ ಅಂತಾನ. ಬಾರೇ ರೀಮಾ. ಕೊಡ್ರಮ್ಮ, ಬೇಗ 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 ಹತ್ಕೊಡ್ರಿ. ಅಯ್ಯೋ ಸೀಮಾ, ಸೀಮಾ ಮಗಳೇ, ಇದೆಂತ ಕೆಲಸ ಆಗೋಯ್ತಲ್ಲಪ್ಪ. ಅಯ್ಯೋ, ಈ ಲಾವಣ್ಯ ಅನ್ನೋಳು ಮದುವೆಯಾಗಿ ಬಂದಾಗಿಂದ ಬರೀ ಇದೇ ಆಯ್ತು ನನ್ನ ಮಗಳಿಗೆ. ಅವಳು ಒಂದಲ್ಲ ಮಾಡ್ತಾ ಇರೋದು. ಏನಪ್ಪ ನನ್ನ ಮಗ, ಅವಳು ಯಾಕಾದ್ರೂ ಮದುವೆ ಮಾಡಿ ಕರ್ಕೊಂಬಂದೋ ಏನು ಸುಡ್ಗಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.